ಶ್ರೀ ಬಸವೇಶ್ವರರ ಜಯಂತಿಯ ಪೂರ್ವಭಾವಿ ಸಭೆಗೆ ಗೈರಾದ ತಹಶೀಲ್ದಾರ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು. ಹೌದು ವೀಕ್ಷಕರೇ, ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಇಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ವಿಶ್ವಗುರು ಬಸವೇಶ್ವರರ ಜಯಂತಿಯ ಕುರಿತು ಪೂರ್ವಭಾವಿ ಸಭೆಯನ್ನು ತಾಲೂಕಾ ಆಡಳಿತದಿಂದ ಕರೆಯಲಾಗಿತ್ತು. ವೀರಶೈವ ಮಹಾಸಭಾದ ಮುಖಂಡರುಗಳು ಹಾಗೂ ರಾಮದುರ್ಗ ಪಟ್ಟಣದ ಸಮಸ್ತ ಎಲ್ಲ ಸಮಾಜದ ಮುಖಂಡರುಗಳು ಸಭೆಗೆ ಹಾಜರಾಗಿದ್ದರು. ವಿಪರ್ಯಾಸವೆಂದರೆ ತಾಲೂಕಾ ದಂಡಾಧಿಕಾರಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೋಳ್ ಹಾಗೂ ಬಹುತೇಕ ಎಲ್ಲ ಇಲಾಖೆ ಅಧಿಕಾರಿಗಳು ಸಭೆಗೆ ಗೈರಾಗಿದ್ದರು. ಇದನ್ನು ಖಂಡಿಸಿ ಸಮಾಜದ ಮುಖಂಡರುಗಳು ಸಭೆಯನ್ನು ಬಹಿಷ್ಕರಿಸಿ ಸಭೆಯನ್ನು ಮುಂದೂಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜಿ.ವಿ. ನಾಡಗೌಡ್ರು, ಎಸ್.ಎಂ. ಸಕ್ರಿ, ಎಸ್.ಜಿ. ಮಾಳ್ವಾಡ್, ವಿ.ಜಿ. ಬೈಲ್ವಾಡ್, ಈರಣ್ಣ ಬುಡ್ಯಾಗೋಳ್, ಎಸ್.ವಿ. ಕಲ್ಯಾಣ್ ಶೆಟ್ಟಿ, ಎಸ್.ಜಿ. ಚಿಕ್ಕನರಗುಂದ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ನಿಮಿತ್ತ ತಹಸೀಲ್ದಾರರವರ ಕಚೇರಿಯಲ್ಲಿ ಇಂದು ತಹಸೀಲ್ದಾರರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಸದರಿ ಸಭೆಗೆ ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ಸಭೆಯನ್ನು ಸಮಾಜದ ಮುಖಂಡರು ಬಹಿಷ್ಕರಿಸಿದ್ದಾರೆಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಸರ್, ಈ ಮೊದಲೇನಾದರೂ ನಿಮಗೆ ಪೂರ್ವಭಾವಿ ಸಭೆ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ರೆ? ಪೂರ್ವಭಾವಿ ಸಭೆ ಕುರಿತು ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಇವತ್ತು ಯಾವ ಅಧಿಕಾರಿಗಳು ಹಾಜರಿಲ್ಲ. ಆನಂತರ ಇನ್ನೊಂದು ವಿಷಯ ಏನಂದ್ರೆ, ಈ ಪೂರ್ವಭಾವಿ ಸಭೆಯನ್ನು ತರಾತುರಿಯಲ್ಲಿ 16ನೇ ತಾರೀಕು ಇವತ್ತು 20ನೇ ತಾರೀಕು ಜಯಂತಿ ಐತಿ. ಈ 4 ದಿವಸಗಳ ಅವಧಿ ಒಳಗೆ ನಾವು ಏನು ತಯಾರಿ ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನು ತಹಸೀಲ್ದಾರರು ವಿಚಾರಿಸಬೇಕೆಂದು ಅವರು ವಿನಂತಿಸ್ಕೊಳ್ತೀವಿ. ಇವತ್ತಿನ ಸಭೆಯನ್ನು ಬಹಿಷ್ಕರಿಸಿ ಅದನ್ನು ನಾಳೆಗೆ ಮುಂದೂಡಲಾಗಿದೆ. ಯಾಕಂದರೆ ಅಧಿಕಾರಿಗಳು ಒಬ್ಬರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಂದಾಯ ಇಲಾಖೆ ಹೋಗುವ ಅಧಿಕಾರಿಗಳನ್ನು ಹೊರತುಪಡಿಸಿದರೆ ಯಾವ ತಾಲೂಕಿನ 30 ಅಧಿಕಾರಿಗಳಲ್ಲಿ ಒಬ್ಬರೂ ಕೂಡ ಸಭೆಗೆ ಬಂದಿಲ್ಲ. ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಇವತ್ತಿನ ಸಭೆಯನ್ನು ನಾವು ಬಹಿಷ್ಕರಿಸಿವಿ. ನಾಳೆಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಭೆಗೆ ಬಂದರೆ ಮಾತ್ರ ನಾಳೆಗೆ ನಾವು ಸಭೆಯಲ್ಲಿ ಭಾಗವಹಿಸ್ತೀವಿ. ಇಲ್ಲ ಇದ್ದರೆ ನಾಳೆ ಸಭೆಯನ್ನು ಕೂಡ ನಾವು ಬಹಿಷ್ಕರಿಸಿ ಎಲ್ಲ ಸಮಾಜದ ವತಿಯಿಂದ ಹೊರಗಡೆ ಸಭೆ ಮಾಡ್ಕೊಂಡು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಯಾವುದಾದ್ರೂ ಮೇಲಾಧಿಕಾರಿಗಳು ಗಮನಕ್ಕೆ ತಂದರೆ? ಅವರ ಕಾರ್ಯಾಲಯ ಪ್ರತಿ ವರ್ಷವೂ ಕೂಡ ಅಧಿಕಾರಿಗಳು ಈ ಸಭೆಗೆ ಬರೋದಿಲ್ಲ. ಕೇಳಿದರೆ ಏನೋ ನೆಪ ಹೇಳ್ತಾರೆ, ಒಬ್ಬರು ಇಬ್ಬರು ಬರ್ತಾರೆ. ಕಡೆಗೆ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಬರ್ತಾರೆ, ಆ ಜಯಂತಿ ದಿವಸ ಕೂಡ ಬೆಳವಣಿಗೆ ಅಷ್ಟು ಅಧಿಕಾರಿಗಳು ಇರ್ತಾರೆ. ಆ ನಡೆಯನ್ನು ಖಂಡಿಸಿ ಅಧಿಕಾರಿಗಳು ಬಸವ ಜಯಂತಿ ದಿವಸನೂ ಇರಬೇಕು, ನಾಳೆ ಪೂರ್ವ ಸಭೆಯಲ್ಲೂ ಇರಬೇಕು ಎಂದು ಒತ್ತಾಯಿಸಿ ನಾವು ಇವತ್ತಿನ ಸಭೆಯನ್ನು ಬಹಿಷ್ಕರಿಸಿದ್ದೀವಿ. ನಾಳೆಗೆ ಸಭೆ ನಡೆಸ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅದಕ್ಕೆ ಅವರೆಲ್ಲರೂ ಅಧಿಕಾರಿಗಳನ್ನು ಬರುವಂತೆ ಅವ್ರು ವ್ಯವಸ್ಥೆ ಮಾಡಬೇಕಂತ ನಾವು ವಿನಂತಿಸ್ಕೊಳ್ತೀವಿ. ತಾಲೂಕಾ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರ ಇವತ್ತು ಮೀಟಿಂಗ್ ಕರೆದಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಗಳು ಎಲ್ಲರೂ ಗೊತ್ತಿದ್ದವರದ ಅವ್ರಿಗೆ ಯಾವುದೂ ಇಂಟಿಮೇಷನ್ ಅವರು ಕೊಟ್ಟಿಲ್ಲ. ಒಂದು ಎರಡನೇದು, ನಾವು ನಮ್ಮ ಹಿರಿಯರು ಎಲ್ಲರೂ ಅದಕ್ಕೆ ಟರಾವ್ ಬರೆದ್ರು ಸಹಿತ ಟರಾವ್ ಬರೆದು ಅವ್ರಿಗೆ ಯಾರೂ ಇಲ್ಲದವರು ಒಂದು ಕಾಟಾಚಾರಕ್ಕೆ ಒಂದು 3 ಮಂದಿ ಅಲ್ಲಿ ಬಂದು ಸಹಿ ಮಾಡಿದ್ರೆ ನಾವು ಎದ್ದು ಹೇಳಿದಾಗ ಅವ್ರಿಗೆ ಬುಕ್ಕಿಗೆ ಸಹಿ ಮಾಡ್ತಾರಂತಂದ್ರೆ ಅದು ರಾಂಗ್ ಅಂತೇಳಿ ನಮಗೆ ಒಂದಿದೆ. ಅದಕ್ಕೆ ನಾಳೆಗೆ ಇದೇ ರೀತಿನೇ ನಡೀತೆ ಅಂದರೆ ನಾವು ಇಲ್ಲಿ ಬಂದು ದಂಡಿ ಕುಂದಿರ್ಬೇಕಾಗಿತ್ತು. ತಹಸೀಲ್ದಾರಿಗೆ ಒಂದು ಮನವಿ ಮಾಡ್ತೀವಿ. ನಾಳೆ ನಮ್ಮ ಬಸವಣ್ಣವರ ಸಂಸ್ಕೃತಿ ನಾಯಕಿಗೆ ಇಡೀ ಕರ್ನಾಟಕ ಸರ್ಕಾರ ಒಂದು ಸರ್ಕಾರ ಅವನನ್ನು ಗೌರವಯುತವಾಗಿ ಮಾಡಿದಂಥವ್ರಿಗೆ ಇವರು ಅಪಮಾನ ಮಾಡುವಂಥ ಈ ತಹಸೀಲ್ದಾರ್ ಸಾಹೇಬರಿಗೆ ನಾವು ಏನು ಹೇಳಬೇಕು ಅನ್ನೋದು, ಅದಕ್ಕೆ ಈ ನಿಮ್ಮಲ್ಲಿ ಮೀಡಿಯಾದವರಿಗೆ ವಿನಂತಿ, ಇದನ್ನು ಮಾಡಿ ಮೇಲ್ಮನೆ ಅಧಿಕಾರಿಗಳಿಗೆ ತಿಳಿಸಿ